ಆಯ್ತು, ಈಗ ಶಿಕ್ಷಣ ಉದ್ಯೋಗದ ಮೇಲೆ ಮುಸ್ಲಿಮರ ಕಣ್ಣು. ಮುಸ್ಲಿಂ ಮೀಸಲಾತಿ 4% 10% ಹೆಚ್ಚಿಸುವಂತೆ ಆಗ್ರಹ. ಮೀಸಲಾತಿ ಹೆಚ್ಚಳದ ಬಗ್ಗೆ ಕ್ರಮಕ್ಕೆ ಸೂಚಿಸಿದ ಸಚಿವ ಜಮೀರ್. ಕೆಲ ದಿನಗಳ ಹಿಂದಷ್ಟೇ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ 4% ಮೀಸಲಾತಿ ಘೋಷಿಸಿದ್ದು ವ್ಯಾಪಕ ಟೀಕೆಗೆ ಗುರಿಯಾಗಿತ್ತು. ಇದು ಸಾಬರ ಬಜೆಟ್, ಹಲಾಲ್ ಬಜೆಟ್ ಅಂತ ವಿಪಕ್ಷಗಳು ಚಾಟಿ ಬೀಸಿದ್ದವು. ಈ ಬೆನ್ನಲ್ಲೇ ಶಿಕ್ಷಣ ಹಾಗೂ ಉದ್ಯೋಗದಲ್ಲೂ ಮುಸ್ಲಿಂ ಮೀಸಲಾತಿ ಹೆಚ್ಚಳಕ್ಕೆ ಸರ್ಕಾರ ಮುಂದಡಿ ಇಟ್ಟಿತಾ ಅನ್ನೋ ಅನುಮಾನ ಮೂಡಿದೆ. ಈ ಸಂಶಯಕ್ಕೆ ಕಾರಣ ಮೀಸಲಾತಿ ಹೆಚ್ಚಳದ ಬಗ್ಗೆ ಕ್ರಮ ಕೈಗೊಳ್ಳಲು ಸಚಿವ ಜಮೀರ್ ಅಹ್ಮದ್ ಟಿಪ್ಪಣಿ ಹೊರಡಿಸಿರುವುದು. ಪ್ರವರ್ಗ 2Bಯಲ್ಲಿ ಮುಸ್ಲಿಂ ಸಮುದಾಯದ ಮೀಸಲಾತಿಯನ್ನ 4% 10% ಹೆಚ್ಚಿಸುವಂತೆ ಅಲ್ಪಸಂಖ್ಯಾತ ಇಂಜಿನಿಯರ್ಸ್ ಅಸೋಸಿಯೇಷನ್ ಸಚಿವ ಜಮೀರ್ಗೆ ಮನವಿ ಸಲ್ಲಿಸಿದೆ. ಜೊತೆಗೆ ಇಂಜಿನಿಯರ್ನಲ್ಲಿ ಮುಸ್ಲಿಮರಿಗಿರುವ ಸೂಪರ್ ನ್ಯೂಮರಿ ಕೋಟಾವನ್ನ 5% 7% ಹೆಚ್ಚಿಸುವಂತೆಯೂ ಮನವಿ ಮಾಡಿಕೊಳ್ಳಲಾಗಿದೆ. ಈ ಮನವಿ ಆಧರಿಸಿ ಮೀಸಲಾತಿ ನೀಡುವ ಬಗ್ಗೆ ಕ್ರಮಕ್ಕೆ ಸೂಚಿಸಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗೆ ಜಮೀರ್ ಪತ್ರ ಬರೆದಿದ್ದಾರೆ. ಇದು ಸದ್ಯ ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ. ಮುಸ್ಲಿಂ ಸಮುದಾಯದ ಭಾರತೀಯಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ಶಿಕ್ಷಣಿಕ ತುಂಬ ಕಡಿಮೆ ಇದೆ. ಅದನ್ನು ಗಮನ ಇಟ್ಟು ನಾನು 4% ರಿಸರ್ವೇಷನ್ ಏನಿತ್ತು ಅದು ಮರುಸ್ಥಾಪಿಸಿ ಮತ್ತೊಮ್ಮೆ ಹೆಚ್ಚಾಗಿ 10%ಕಿನ್ನ ಅದು ಕೊಡಿ ಅಂತ ನಾನು ಕೇಳುತ್ತಿದ್ದೇನೆ ಅವರಿಗೆ. ಸಚಿವ ಜಮೀರ್ ನಡೆಗೆ ಕೇಸರಿ ಪಡೆ ಕೆಂಡಾಮಂಡಲ. ಮುಸ್ಲಿಂ ಮೀಸಲಾತಿ ಹೆಚ್ಚಳದ ಬಗ್ಗೆ ಕ್ರಮ ಕೈಗೊಳ್ಳಲು ಸಚಿವ ಜಮೀರ್ ಪತ್ರ ಬರೆದಿರುವುದು ಕೇಸರಿ ಪಡೆ ಕಣ್ಣು ಕೆಂಪಾಗಿಸಿದೆ. ಧರ್ಮಾಧಾರಿತ ಮೀಸಲಾತಿ ಸಂವಿಧಾನದ ವಿರೋಧಿಯಾಗಲಿದೆ, ಇದು ಹಲಾಲ್ ಬಜೆಟ್ನ ಮುಂದುವರಿದ ಭಾಗ ಅಂತ ಚಾಟಿ ಬೀಸಿದೆ. ಇವತ್ತು ಮಾಡಿದ ಅವಾಂತರ ಅನೇಕರ ಆತ್ಮಹತ್ಯೆ ಮಾಡಿಕೊಂಡ್ರು, ಜಮೀನನ್ನು ಇದ್ದಕ್ಕಿದ್ದಂಗೆ ಕಸ್ಕೊಂಡಿದ್ದಕ್ಕೆ. ಹಾಗಾಗಿ ಸರ್ಕಾರ ಈ ದುಸ್ಸಾಹಸ ಕೇಳಿದ್ರೆ ನಾವು ತೀವ್ರವಾದ ಹೋರಾಟವನ್ನು ಮಾಡ್ತೀವಿ. ಇಟ್ ಈಸ್ ಆಂಟಿ ಕಾನ್ಸ್ಟಿಟ್ಯೂಷನಲ್, ಟೋಟಲಿ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್. ಅಂಬೇಡ್ಕರ್ ಮಾಡಿದಂಥ ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾದಂಥದ್ದು. ಈ ಮೀಸಲಾತಿ ಕೊಡಲಿಕ್ಕೆ ಸಚಿವರ ಪತ್ರ ಏನಿದೆ ಅದು ಟೋಟಲ್ ಆಗಿ ಇವರದ್ದು ಬಜೆಟ್ ಏನಿದೆ, ನಮ್ಮ ಹಲಾಲ್ ಬಜೆಟ್ ಏನು ಮಾಡಿದ್ದಾರೆ ಅದೇ ರೀತಿಯ ಮತ್ತೊಂದಿದು. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮುಸ್ಲಿಂ ಮೀಸಲಾತಿ ಹೆಚ್ಚಳದ ಬಗ್ಗೆ ಪ್ರಸ್ತಾಪಿಸಿದ್ದು, ವೋಟ್ಗೋಸ್ಕರ ಈ ರೀತಿ ಓಲೈಕೆ ಮಾಡಿದ್ರೆ ಹೇಗೆ ಅಂತ ಕಿಡಿಕಾರಿದ್ದಾರೆ. ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ ಅಂತ ಕೊಟ್ಟಿದ್ದಾರೆ, 40% ಆ ಥರದ ಯಾವುದೇ ದಾಖಲೆಗಳು ನಮಗೆ ಕೊಟ್ಟಿಲ್ಲ ಅಂತ ಕೊಟ್ಟಿದ್ದಾರೆ. ಇವ್ರಿಗೆ ಹೆಂಗೆ ಸ್ಪೆಷಲ್ ಆಗಿ ದಾಖಲೆ ಬಂದ್ಬಿಡುತ್ತೆ? ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಈಗಾಗಲೇ ಮುಸ್ಲಿಂ ಓಲೈಕೆ ಸರ್ಕಾರ ಎಂಬ ಹಣೆಪಟ್ಟಿ ಅಂಟಿಕೊಂಡಿದೆ. ಆದರೆ ಸರ್ಕಾರ ಮಾತ್ರ ತನ್ನ ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿಯನ್ನ ಮುಂದುವರಿಸುತ್ತಲೇ ಇದೆ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಮುಸ್ಲಿಂ ಸಮುದಾಯವನ್ನ ಈ ಪರಿ ಓಲೈಸುವುದು ಸರಿಯಲ್ಲ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಿದೆ. ಮಾರುತೇಶ್ ಹುಣಸನಹಳ್ಳಿ, ಪೊಲಿಟಿಕಲ್ ಬ್ಯೂರೋ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.